ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ಸವನ್ನ ಮಳಗಿ ಮಾತಾಡ್ತಾ ಇರೋದು. ಅಂಡ್ ರಾಜಮೌಳಿ ಸರ್ ಹೊಸ ಟೈಟಲ್ ಗೇಮ್ಸ್ ನ ರಿಲೀಸ್ ಮಾಡಿದ್ದಾರೆ. ನೋಡೋಣ ಹೇಗಿದೆ ಅಂತ. ನನ್ಗಂತೂ ಕನ್ಫರ್ಮ್ ಇದೆ, ಇತಿಹಾಸ ಸಿನಿಮಾ ಮಾಡೋದ್ರಲ್ಲಿ ರಾಜಮೌಳಿ ಸರ್ ಎತ್ತಿದ ಕೈ ಅಂತ. ಮೊದಲು ನೋಡೋಣ ಗ್ಲಿಮ್ಸ್ ಹೇಗಿದೆ ಅಂತ, ಆಮೇಲೆ ಅದ್ರ ಬಗ್ಗೆ ಮಾತಾಡೋಣ. ಬನ್ನಿ ನೋಡೋಣ. ಶ್ರೀ ದುರ್ಗಾ ಆರ್ಟ್ಸ್ ಫ್ರಮ್ ದ ಡೈರೆಕ್ಟರ್ ಆಫ್ ಬಾಹುಬಲಿ RR. ಓಕೆ, ನಮಗ್ ಗೊತ್ತಾಯ್ತು. ಏನಿದು ಐಸ್ ರೋಸ್ ಐಸ್ ಸಿಲ್ಫಾ? ಓಕೆ, ಏನೋ ಹೊಸ್ತಾಗಿ ಮಾಡ್ತಾ ಇದ್ದಾರೆ. ನಾವು ಏನು ಮಾಡಕ್ ಆಗಲ್ಲ. ಅಯ್ಯಪ್ಪ, ಏನ್ ಗ್ರಾಫಿಕ್ಸ್ ಗುರು ಇದೆ. ಓ, ಮಹಾಕಾಳಿ. ಇದು ನೋಡಿದ್ರೆ ಭಯ ಆಗ್ತಾ ಇದೆ ನನ್ಗೆ. ಇದೇ ಹಿಂಗಂದ್ರೆ ಇನ್ನು ಸಿನಿಮಾ ಹೆಂಗಿರ್ಬೋದು. ವಾಹ್, ರಾಮ. ಓ ವಾಹ್, ಏನ್ ಮಹೇಶ್ ಬಾಬು ಬಿಟ್ಟು ಮಾರಾಯ. ವಾಹ್, ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೇಳ್ರ ಮತ್ತೆ ಭಾರಿ ಐತೆ. ಹೌದು, ವಾಹ್, ಬಾ 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 ಬಾ, ಸೂಪರ. ವಾರಣಾಸಿ ಎಸ್ ರಾಜಮೌಳಿ. ಓಕೆ, ಗ್ಲೋಬ್ ರೋಟರ್, ಟೈಮ್ ರೋಟರ್. ವಾಹ್, ಸೂಪರ್. ವಾರಣಾಸಿ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನನಗಂತೂ ಮಾತೇ ಬರ್ತಾ ಇಲ್ಲ. ಈ ಮೂವಿ 2000 ಬಾಕ್ಸ್ ಆಫೀಸ್ ಕಲೆಕ್ಷನ್ ಆಗೋದಂತೂ ಪಕ್ಕ, ನನಗಷ್ಟು ನಂಬಿಕೆ ಐತಿ. ಅಂಡ್ ಇದಕ್ಕಿಂತ ಮುಂಚೆ ಮಾಡಿದ ಬಾಹುಬಲಿ ಆಗ್ಲಿ, RR ಆಗ್ಲಿ, ಅದಕ್ಕಿಂತ ಹೆಚ್ಚು ಕಲೆಕ್ಷನ್ ಮಾಡುತ್ತೆ ಅಂತ ನಾನು ನಂಬಿನಿ. ಅಂಡ್ ಆಗುತ್ತೆ ಇದು ಪಕ್ಕ. ಇದರಲ್ಲಿ ಯಾರ್ಯಾರು ಆಕ್ಟ್ ಮಾಡಿದಾರೆ ಅಂತ ಹೇಳ್ಬಿಡ್ತೀನಿ. ಮಹೇಶ್ ಬಾಬು, ಪೃಥ್ವಿರಾಜ್ ಸುಕುಮಾರನ್ ಅಂಡ್ ಪ್ರಿಯಾಂಕಾ ಚೋಪ್ರಾ, ಇವರೆಲ್ಲರೂ ದೊಡ್ಡ ದೊಡ್ಡ ಆಕ್ಟರ್ ಇದಾರೆ ಈ ಮೂವಿಲಿ. ನೋಡೋಣ ರಾಜಮೌಳಿ ಏನ್ ದೊಡ್ಡ ಸ್ಕೆಚ್ ಹಾಕಿದಾನಂತೆ. ಅಂಡ್ ತುಂಬಾ ವೇಟ್ ಮಾಡ್ತಾ ಇದ್ದೀನಿ ಈ ಮೂವಿಗೋಸ್ಕರ. 2026 ಅಂತೂ ರಿಲೀಸ್ ಆಗಲ್ಲ, 2027 ರಿಲೀಸ್ ಆಗೋದಂತೂ ಪಕ್ಕ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಡೂ ಸಬ್ಸ್ಕ್ರೈಬ್.